ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಬೇಸಿಗೆ ದಿವಸ ಮಧ್ಯಾಹ್ನ ಎಲ್ಲ ಊಟ ಮಾಡಿ ರೆಸ್ಟ್ ಮಾಡೋ ಸಮಯದಲ್ಲಿ ಆಧ್ಯಾತ್ಮ ಸಾಧನೆ ಮಾಡ್ತಾ ಇದ್ದೀರಿ. ನಿಮಗೆ ಪರಮಾತ್ಮನ ಕೃಪೆ ತುಂಬ ಹೆಚ್ಚಾಗಿರುತ್ತದಂತ ಈ ಮೂಲಕ ಹೇಳ್ತಾ ಇದ್ದೀವಿ. ಇವಾಗ ವೇದಾಂತ ಪ್ರವಚನ ಮಹಾಲಿಂಗರಂಗರ ಅನುಭವಾಮೃತ ಈ ಒಂದು ಗ್ರಂಥವನ್ನು ಆಧರಿಸಿದ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಶಂಕರ ಭಟ್ಟ ಅಗ್ನಿಹೋತ್ರಿ ಅವರು ಮಾಡಿದ ಪ್ರವಚನಗಳ ಒಂದು ಮೆಲುಕು ಕಾರ್ಯಕ್ರಮ ಇದು. ಇಲ್ಲಿ ಅನುಭವ ಅಮೃತ ಅಂದ್ರೆ ಅಮೃತವನ್ನು ಅನುಭವಿಸುವುದು. ಸುಮ್ಮನೆ ಶ್ರವಣ ಅಂದ್ರೆ ಹೇಳೋದು ಕೇಳೋದು ಅಷ್ಟೇ ಅಲ್ಲ. ಇಲ್ಲಿ ನಾವೇನು ಕೇಳ್ತೀವಿ ಅದು ಅನುಭವಕ್ಕೆ ತಂದುಕೊಳ್ಳುವಂಥ ಒಂದು ಸಾಧನ ಇದು. ಅಮೃತದ ಅನುಭವ. ಅಮೃತ ಅಂದ್ರೆ ಪರಮಾತ್ಮನನ್ನು ಅನುಭವಿಸೋದು. ಮೃತ ಅಂತಂದ್ರೆ ನಾಶ ಆಗಂಥದ್ದು. ಅಮೃತ ಅಂದ್ರೆ ನಾಶ ಆಗ್ಲಾರ್ದಂಥ ವಸ್ತು ಯಾವುದಾದ್ರೂ ಆದ ಅಂದ್ರೆ ಅದು ಒಂದೇ, ಆತ್ಮ ಅಥವಾ ಪರಮಾತ್ಮ. ಅದೊಂದು ಅವಿನಾಶಿ. ಅದನ್ನೊಂದು ಬಿಟ್ರೆ ಉಳಿದದ್ದೆಲ್ಲ ನಾಶ ಆಗಿ ಹೋಗಂಥದ್ದು. ಅದಕ್ಕೆ ಇಲ್ಲಿ ತನಕ ಅವ್ರು ಏನು ಹೇಳ್ಕೊಂಡು ಬಂದ್ರು, ಪ್ರತಿಯೊಬ್ಬರಿಗೆ ಬೇಕಾಗಿರೋದು ಏನು, ಎಲ್ಲ ಜೀವಿಗಳಿಗೆ ಏನು ಬೇಕಾಗಿದ್ರೆ ಸುಖ ಆನಂದ ಬೇಕು. ಆ ಸುಖ ಮತ್ತು ಆನಂದ ಪಡ್ಕೋಬೇಕಂತೇಳಿ ಸಾಕಷ್ಟು ಧನಕನಕಾದಿಗಳನ್ನು ಮಾಡಿದ್ರು, ಆಸ್ತಿ ಪಾಸ್ತಿಗಳನ್ನು ಮಾಡಿದ್ರು, ಸಂಬಂಧಗಳನ್ನು ಹೊಂದಿದ್ರು, ಏನೆಲ್ಲ ಅಧಿಕಾರ ಮಾಡಿದ್ರು, ಎಲ್ಲ ಸಂಗ್ರಹ ಮಾಡಿದ್ರು ಸಹಿತ ಅದು ಎಂಥ ಸುಖ ಅಂತಂದ್ರೆ ಈ ನಕಲಿ ನೋಟುಗಳು ತುಂಬಿಸಿಟ್ಕೊಂಡಂಥ ಸುಖ ಅಂತದ್ದು. ಒರಿಜಿನಲ್ ನೋಟಿಂದ ಅಲ್ಲ ಸುಖ, ಅದೆಲ್ಲ ನಕಲಿ ನೋಟಿನ ಸುಖ, ಕ್ಷಣಿಕ ಸುಖ. ನಕಲಿ ನೋಟುಗಳು ಆಲ್ಮರಿ ತುಂಬಿದ್ದು ನನ್ನ ಹತ್ರ ಬಹಳ ಸಂಪತ್ತದ, ಬಹಳ ರೂಪಾಯಿ ಅದಾವ ಅಂತ ಹೇಳಿಕೆ ತಿಳ್ಕೊಂಡಿದ್ ನಾವು. ಅಂಥ ಸುಖ ಅದು. ನಕಲಿ ನೋಟಿನ ನಕಲಿ ಸುಖ. ಈ ಜನ್ಮ ಯಾವ ಉಸಿರು ಕೊನೆ ಉಸಿರಾಗ್ತದ ಗೊತ್ತಿಲ್ಲ. ಆ ಉಸಿರು ಕೊನೆ ಆಯ್ತು ಅಂತಂದ್ರೆ ಇಲ್ಲಿ ಏನು ಸಂಗ್ರಹ ಮಾಡಿವಿ, ಸಂಬಂಧಗಳು, ಸಂಪತ್ತುಗಳು, ಅಧಿಕಾರಗಳು, ಅವಕ್ಕ ನಮಗ ಏನು ಸಂಬಂಧ ಇಲ್ದಂಗಾಗಿ ಅವು ಆ ಕಡೆ ನಾವು ಈ ಕಡೆ ಆಗ್ಬಿಡ್ತೀವಿ. ಅದಕ್ಕೆಲ್ಲ ಏನಂತಾರ ಮಿಥ್ಯಾ ಸುಖ. ಮಿಥ್ಯಾ ಸುಖ ಸಾಧನಗಳು. ಇಂದ್ರಿಯಗಳು ಅಷ್ಟೇ, ಇಂದ್ರಿಯಗಳಿಂದ ಅನುಭವಿಸುವ ಸುಖಗಳು ಅಷ್ಟೇ, ಎಲ್ಲ ಮಿಥ್ಯಾ ಸುಖ ಸಾಧನಗಳು. ಮತ್ತು ನಿಜವಾದ ಸುಖ ಯಾವುದು ಅಂತಂದ್ರೆ ಯಾವುದು ಆನಂದ ಬರ್ತಾನೇ ಇರಬೇಕು, ಮತ್ತೆ ಹೆಚ್ಚಾಗ್ತಾ ಇರಬೇಕು, ಬಂದದ್ದು ವಾಪಸ್ಸು ಹೋಗಬಾರ್ದು. ಈ ರೀತಿ ಇರೋಂಥ ಒಂದು ಸುಖಕ್ಕೆ ನಿಜ ಸುಖ ಅಂತಾರೆ. ಈಗ ಇದ್ದು ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಷ್ಟ ಆಗಿ ಹೋಗಂಥದ್ದು ನಿಜ ಸುಖ ಅಲ್ಲ. ಮತ್ತೆ ನಿಜ ಸುಖ ಪಡ್ಕೊಂಡವನಲ್ಲಿರುವಂಥ ದುಃಖ ಹೆಂಗಿರ್ತದಂದ್ರೆ ಅದು ಹೋಗ್ತಾನೆ ಇರ್ತದೆ. ಹೋದ ದುಃಖ ಒಳ್ಳೆ ಬರಂಗಿಲ್ಲ, ಮತ್ತ ಇದ್ದ ದುಃಖ ಹೆಚ್ಚಾಗಂಗಿಲ್ಲ. ಇಂಥ ಒಂದು ಸ್ಥಿತಿಗೆ ಮೋಕ್ಷದ ಸ್ಥಿತಿ ಅಂತಾರೆ. ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ ಅಂತ. ಮತ್ತ ಅಂಥದೊಂದು ಸುಖ ಎಲ್ಲಿ ಅದ ರೀ ಅಂತಂದ್ರ ಹೊರಗೆ ಎಲ್ಲಿ ಹುಡುಕಿದ್ರು ಸಿಗಂಗಿಲ್ಲ. ಆ ಸುಖ ಒಂದು ಬೆಲ್ಲ ಸಿಹಿ ಎಲ್ಲಿ ಅದ ಅಂತ ಕೇಳಿದಂಗೆ ಆಗ್ತದೆ. ಬೆಲ್ಲ ಸಿಹಿ ಎಲ್ಲಿ ಅದ, ಸಕ್ಕರೆ ಸಿಹಿ ಎಲ್ಲಿ ಅದ ಅಂತ ಕೇಳಿದ್ರೆ ತಾನೇ ಸಿಹಿ ಸ್ವರೂಪ. ಹೀಗಾಗಿ ಆ ಸುಖ ಎಲ್ಲಿ ಅದ ಅಂದ್ರೆ ತನ್ನಲ್ಲೇ ಆದ. ಆ ಸುಖ ಅನುಭವಿಸುವುದಕ್ಕೆ, ಆ ಸುಖವನ್ನು ತಿಳ್ಕೊಳ್ಳೋದಕ್ಕೆ ಬೇರೆ ಎಲ್ಲಿ ಹೋಗೋದು ಬೇಕಾಗಿಲ್ಲ.
ನಿಮ್ಮೊಳಗೆ ನೀವು ಅಂತರ್ಮುಖಿಯಾಗಿ ಚಿಂತನದಲ್ಲಿ ತೊಡಗಿದ್ರಿ ಅಂತಂದ್ರೆ ನಿಮ್ಮ ಸುಖದ ಪರಿಚಯ ನಿಮಗಾಗ್ತದ, ನಿಮ್ಮ ಸುಖ ನಿಮಗೆ ಆಗ್ತದ ಹೊರತು ನಿಮ್ಮಿಂದ ಹೊರಗೆ ಎಲ್ಲಿ ಸುಖ ಅನ್ನೋದು ಇಲ್ಲ. ಇದನ್ನ ಸರಿಯಾಗಿ ತಿಳ್ಕೋಬೇಕು. ಅದಕ್ಕೆ ನಿಮ್ಮ ಒಳಗಿನ ಸುಖ ನೀವು ಅನುಭವಿಸಿ ಆ ಸುಖದಲ್ಲಿಯೇ ನಿಲ್ಲುವುದು. ಒಂದು ಕ್ಷಣ ಯಾವಾಗೋ ಅನುಭವ ಆಗ್ತದ, ಆದರೆ ಅದು ಮಿಂಚು ಹುಳದಗತ್ಲೆ ಒಂದಿಷ್ಟು ಮಿಂಚಿ ಹೋಗ್ಬಿಡ್ತದ ಹೊರತು ಅದು ಹೆಂಗಾಗ್ಬೇಕಂದ್ರೆ ನಿರಂತರ ನಂದಾದೀಪದ ಬೆಳಕಾದಂಗ ಆಗಬೇಕು. ಅದಕ್ಕೆ ಏನಂತಾರೆ ಮೋಕ್ಷದ ಸ್ಥಿತಿ ಅಂತಾರೆ. ಈ ಮೋಕ್ಷದ ಸ್ಥಿತಿ ಒಳಗ ಸಾಧನೆ ಮಾಡಬೇಕಾದ್ರೆ ಮೊದಲು ಮೋಕ್ಷ ಅಂದ್ರೆ ಏನು ಅಂತ ತಿಳ್ಕೋಬೇಕು ನಾವು. ಮೋಕ್ಷ ಅಂದ್ರೆ ಏನು ಅನ್ನೋದು ತಿಳಿಲಾರದೆ ನಾವು ಮೋಕ್ಷ ಸಾಧನೆ ಮಾಡ್ತೀವಿ. ಆಧ್ಯಾತ್ಮ ಸಾಧನೆ ಬಹಳ ಮಂದಿ ಅದಾರ ಆಧ್ಯಾತ್ಮ ಸಾಧನೆ ಮಾಡ್ಲಿಕ್ಕತ್ತಾರ ಅಂತ. ಅವರಿಗೆ ಎದಕ್ಕೆ ಮಾಡ್ಲಿಕ್ಕತ್ತೀರಿ, ಏನ್ ಮಾಡ್ಲಿಕ್ಕತ್ತೀರಿ ಅಂತ ಕೇಳಿದ್ರೆ ಸುಮ್ಮನೆ ಯಾವುದೋ ಒಂದು ಶಾಸ್ತ್ರ ತಗೊಂಡು ಒಬ್ಬರಿಗೊಬ್ಬರು ಓದೋದು, ಹೇಳೋದು, ಕೇಳೋದು, ಒಬ್ಬರು ತಲೆ ಹಾಕೋದು, ಮತ್ತು ಅವ್ರು ಹೇಳ್ದಂಗೆ ಇನ್ನೊಬ್ಬರು ಹೇಳೋದು ಕಲೀಲಕ್ಕತ್ತಾರೆ ಹೊರತು ಅಂತರ್ಮುಖಿಯಾಗಿ ಈ ಸಾಧನೆ ಮಾಡೋದಕ್ಕೆ ತೊಡಗಿಲಕ್ಕೆ ಯಾರದು ಮನಸ್ಸಿಲ್ಲ. ಅದು ಪುಣ್ಯ ಇದ್ದವರಿಗೆ ಮಾತ್ರ ಅದು ಸಾಧ್ಯ ಆಗ್ತದೆ. ಅನಂತ ಜನ್ಮದ ಪುಣ್ಯದಿಂದ ನೀವೆಲ್ಲ ಈ ಒಂದು ಶುದ್ಧ ಬ್ರಹ್ಮ ಪೀಠದೊಳಗೆ ಬಂದು ಈ ಮೋಕ್ಷದ ಸಾಧನೆಯಲ್ಲಿ ತೊಡಗಿರಿ. ನೀವು ಇಲ್ಲಿ ಸಾಧನೆಯಲ್ಲಿ ತೊಡಗಿರಿ ಅಂತಂದ್ರೆ ನೀವು ಪುಣ್ಯವಂತರದಿರಿ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಕೊಡಬೇಕಾಗಿಲ್ಲ. ಅದಕ್ಕೆ ಈಗ ಈ ಮೋಕ್ಷದ ವಿಷಯವೆಂಬುವುದೇನಿದೆಯೋ ಅದರ ಬಗ್ಗೆ ಹೇಳುತ್ತಿದ್ದೇವೆ, ಕೇಳ್ರಿ ಅಂತ. ಮೋಕ್ಷ ಎಂಬ ಶಬ್ದವೇನೋ ಎಲ್ಲರಿಗೂ ಗೊತ್ತು. ಮೋಕ್ಷ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂದ್ರೂ ಮೋಕ್ಷನ ಶಬ್ದ ಗೊತ್ತದ. ಮೋಕ್ಷ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಕೆಲವೊಬ್ಬರಿಗೆ ಗೊತ್ತದ, ಕೆಲವೊಬ್ಬರಿಗೆ ಗೊತ್ತಿಲ್ಲ. ಮುಕ್ತಿ ಅಂತಾರೆ, ಕೈವಲ್ಯ ಅಂತಾರೆ, ನಿರ್ವಾಣ ಅಂತಾರೆ, ಮೋಕ್ಷನು ಅಂತಾರೆ. ಎಷ್ಟು ಶಬ್ದಗಳು ಅವರಿವು ಬರ್ಕೊಳಕತ್ತೀರ? ಮುಕ್ತಿ, ಕೈವಲ್ಯ, ನಿರ್ವಾಣ, ಮೋಕ್ಷ. ಯಾವ್ಯಾವ್ರಿ 4 ಶಬ್ದಗಳು? ಮುಕ್ತಿ, ಕೈವಲ್ಯ, ನಿರ್ವಾಣ, ಮೋಕ್ಷ. ಮುಕ್ತಿ, ಕೈವಲ್ಯ, ನಿರ್ವಾಣ, ಮೋಕ್ಷ. ಇವು 4 ಶಬ್ದಗಳು. ಈ ಮೋಕ್ಷದಲ್ಲಿ ಕೂಡ ಏಕವಾಕ್ಯತೆ ಜನರಲ್ಲಿ ಇಲ್ಲವೆಂದರೆ ಇಲ್ಲವೇ ಇಲ್ಲ. ಒಬ್ಬನು ಒಂದಕ್ಕೆ ಮೋಕ್ಷವನ್ನುತ್ತಾನೆ. ಏಕವಾಕ್ಯತೆ ಅಂದ್ರೆ ಒಮ್ಮತ. ಮೋಕ್ಷ ಅನ್ನ ಶಬ್ದದ ಬಗ್ಗೆ ಅಭಿಪ್ರಾಯಗಳೇನು ಅರ್ಥ ಮಾಡ್ಕೊಂಡರಲ್ಲ, ಆ ಅರ್ಥ ಮಾಡ್ಕೊಂಡು ಅಭಿಪ್ರಾಯಗಳೇನು ವ್ಯಕ್ತಪಡಿಸ್ತಾರ ಒಂದೇ ತರ ಇಲ್ಲವು. ಒಬ್ಬನು ಒಂದಕ್ಕೆ ಮೋಕ್ಷ ಎನ್ನುತ್ತಾನೆ, ಇನ್ನೊಬ್ಬವನು ಇನ್ನೊಂದಕ್ಕೆ ಮೋಕ್ಷ ಎನ್ನುತ್ತಾನೆ. ಹೀಗಿರುವುದರಿಂದ ಅವು 4 ವಿಧಗಳಾಗಿವೆ. ಮೊನ್ನೆ ಒಬ್ಬರು ಮನೆಗೆ ಹೋಗಿದ್ದೆ. ಅವರು ಹೆಂಡತಿ ತಂಗಿದ ಬಯೋಡಾಟಾ ಕೊಟ್ಟಿದ್ರು ನಮಗೆ ಸುಮಾರು ವರ್ಷಗಳ ಹಿಂದ. ಅದು ನಮ್ಮ ಸೊಸೆಗೆ ವರ ನೋಡ್ರಿ. ನಾವು ಅಲ್ಲಿ ಇಲ್ಲಿ ನೋಡ್ತಿದ್ದೆವು, ಹೇಳ್ತಿದ್ದೆವು. ಅದೇನು ಯಾರು ಇಷ್ಟಪಟ್ಟು ಎನ್ಕ್ವೈರಿ ವಾಪಸ್ ಬರಲಿಲ್ಲ, ಹಂಗೆ ನಡೆದಿತ್ತು. ಅಲ್ಲೇ ಅಕಸ್ಮಾತ್ ಅವ್ರ ಮನೆಗೆ ಹೋದಾಗ ಆ ಹುಡುಗಿ ಕೊಳ್ಳಕ್ ತಾಳಿ ಇತ್ತು. ಇವ್ರಿಗೆ ಮದುವೆ ಆಗ್ಯದ, 2 ಮಕ್ಕಳದವ, ದೊಡ್ಡ 25-30 ವರ್ಷದ ಮಕ್ಕಳದವ, ಮುದುಕರಾಗ್ಯಾರ. ಆ ಹುಡುಗಿನೂ ಸ್ವಲ್ಪ ಮದುವೆ ಲೇಟಾಗಿ ಅದು ಒಂಥರ ವಯಸ್ಸಾದ ಹುಡುಗಿನೇ ಅದ. ಆಕಿ ಕೊಳ್ಳಕ್ ತಾಳಿ ಇತ್ತು.
ಸೊಸೆ ಲಗ್ನ ಆಯ್ತೇನ್ರಿ, ಎಲ್ಲಿ ಕೊಟ್ರಿ ಅಂತ ಕೇಳ. ಅವ್ರು ಏನ್ ಹೇಳ್ಬೇಕು ಕೇಳ್ರಿ, ನಾವೇ ಮೋಕ್ಷ ಕೊಟ್ಟು ಬಿಟ್ಟಿವ್ರಿ ಅವರಿಗೆ ಅಂತ ಹೇಳಿದ್ರು ಅಕ್ಕನ ಗಂಡ. ಎಲ್ಲಿ ಪ್ರಯತ್ನ ಮಾಡಿದ್ರು ಹಾಲಿಲ್ಲ, ಮತ್ತೇನ್ ಮಾಡ್ಬೇಕು, ನಾವೇ ಮೋಕ್ಷ ಕೊಟ್ಬಿಟ್ಟು. ನೋಡ್ರಿ ಮೋಕ್ಷದ ಅರ್ಥ ಹೆಂಗ ದುರ್ಬಳಕೆ ಆಗ್ಯದ, ಇಲ್ಲಿ ಸದ್ಬಳಕೆ ಆಗ್ಯದ, ದುರ್ಬಳಕೆ ಆಗ್ಯದ. ಏನ್ ತಿಳಿಲಕತ್ತದ, ತಿಳಿಯಲ್ಲ, ಗಪ್ ಕೂತ್ರಿ ಏನ್ ಮಾಡಲ್ಲ. ಇದು ಆಧ್ಯಾತ್ಮಿಕವಾದಂತ ಶಬ್ದವನ್ನ ಅವ್ರು ಹೇಳಿದ್ರು, ನಾವೇ ಮೋಕ್ಷ ಕೊಟ್ಟು ಬಿಟ್ಟೇವ್ರಿ ಅಂತ. ಯಾವನೋ ಒಬ್ಬ ಜಡ್ಲೆ ಬಿದ್ದಿರ್ತಾನ, ಏನ್ ಮಾಡಿದ್ರು ಜಡ್ಡು ಕಡಿಮೆ ಆಗಲ್ಲ, ಎದ್ದು ಹಾಸಿಗೆ ಅಂದು ಎದ್ದು ಅಡ್ಡಾಡಿ ನಾರ್ಮಲ್ ಜೀವನನೂ ಮಾಡಲ್ಲ, ಜಡ್ಡನು ಕಡಿಮೆ ಆಗಲ್ಲ. ಹಿಂಗಿದ್ದಾಗ ಅವನು ಒಂದಿನ ಎಂದೋ ಗೊಟಕ್ ಅಂದ್ ಬಿಡ್ತಾನ. ಅಂದ ಹೊತ್ನಾಗ ಏನಂತಾರ ಎಲ್ಲರೂ, ಆಯ್ತು ಬಿಡಪ್ಪ, ಬಹಳ ದಿವಸಲಿಂತ ಹಾಸಿಗೆ ಹಿಡ್ದಿದ್ದ, ಮೋಕ್ಷ ಆಯ್ತು ಅಂತ. ಸತ್ತರ ಮೋಕ್ಷ ಆಯ್ತು ಅಂತ. ಇನ್ನೊಂದಿಷ್ಟು ಮಂದಿ ರಾಯಚೂರಾಗ ಅದಾರ, ಏನಂದ್ರ ಎಲ್ಲಾ ಊರಾಗ ಅದಾರ. ಏನ್ ಮಾಡಿದ್ರು SSLC ಕ್ಲಾಸಿನ ತನಕ ಪಾಸ್ ಆಗಿಲ್ಲ, SSLC ತನಕ ಬರಂಗೇ ಇಲ್ಲ ಹುಡುಗರು. ಕೆಲವೊಂದು ಏನ್ ಮಾಡಿದ್ರು ಬರಂಗಿಲ್ಲ, ಓದ್ಲಕ್ ಬರಲ್ಲ, ಬರಿಲಕ್ ಬರಲ್ಲ, ಓದೋ ಮನ್ಸಿಲ್ಲ, ಬರಿಲಕ್ ಮನ್ಸಿಲ್ಲ. ಅವಕ್ ಏನಾರ ಒಂದು SSLC ಒಂದು ಸರ್ಟಿಫಿಕೇಟ್ ಸಿಕ್ಕರೆ ಸಾಕು, ಅವ್ರ ಮನ್ಯಾಗ ಮತ್ತ ಅವ್ರಿಗೆ ಏನೇನೋ ಫೆಸಿಲಿಟಿ ಸಿಗೋವಿರ್ತಾವ, ಏನೋ ಮುಂದುವರೆಯೋದಿರ್ತದ. ಆ 10th ಮಾರ್ಕ್ಸ್ ಕಾರ್ಡ್ ಇರ್ಲಾರ್ದಂಗ ಆದಂತ ಪರಿಸ್ಥಿತಿ ಒಳಗ ಏನ್ ಮಾಡ್ತಾರೆ, ಎಷ್ಟರ ಖರ್ಚು ಮಾಡ್ರಿ, ಒಟ್ಟ ನಮ್ಮ ಹುಡುಗನ SSLC ರಿಸಲ್ಟ್ ಬರಂಗ ಮಾಡ್ರಿ. ಅದ್ರ ಸಲುವಾಗಿ ಒಂದು ಸ್ಕೂಲ್ ತೆಗೆದಾರಿಲ್ಲ ನಮ್ಮ ಸಂಬಂಧಿಕರು. ಶಾಲೆ ಬಿಟ್ಟ ಮಕ್ಕಳಿಗೆ SSLC ತನ ಹೆಂಗಾರೆ ಕಟ್ಟದು ಅವಕ್ಕೆ ಪರೀಕ್ಷೆ ಕಟ್ಟಿ ಪಾಸ್ ಮಾಡಿಸ್ಬೇಕಂತೇಳಿ ಒಂದು ಸ್ಕೂಲ್ ಓಪನ್ ಮಾಡ್ಯಾರ. ಆ ಹುಡುಗರು ಏನಾರೆ 25 ವರ್ಷ ಆದ್ಮೇಲೆ SSLC ಪಾಸ್ ಆಗಿ ಸರ್ಟಿಫಿಕೇಟ್ ಬತ್ತಂದ್ರೆ ಏನಂತಾರ, ಆಯ್ತು ಬಿಡಪ್ಪ ಮೋಕ್ಷ ಆಯ್ತು ನಿನಗ ಅಂತಾರ. ಏನೋ ಒಂದು ಆಗ್ಲಾರ್ದ ಕೆಲಸ ಆಯ್ತು ಅಂದ್ರೆ ಮೋಕ್ಷ ಅಂತಾರ. ಇದು ಜನಸಾಮಾನ್ಯರು ರೂಢಿಯಲ್ಲಿ ಬಳಸಿದಂತ ಶಬ್ದ. ಮೋಕ್ಷ ಅಂದ್ರೆ ಬಿಡುಗಡೆ. ಏನೋ ಒಂದು ಬಂಧನ ಆಗಿರ್ತದ, ಏನ್ ಬಂಧನ ಆಗ್ಲಾರ್ದಂಗ ಆಗಿ ಮನಸ್ಸು ಭಾರ ಆಗಿರ್ತದ, ಬಂಧನಕ್ಕೊಳಗಾಗಿರ್ತದ. ಅದು ಸಾಧನೆ ಏನೋ ಒಂದು ಮಾಡಿ ಮೋಕ್ಷ ಮಾಡ್ಕೊಂಡಿರ್ತಾರೆ. ಕೆಲವೊಬ್ಬರು PhD ಮಾಡಬೇಕು ಅಂತಿರ್ತಾರ, ಅದು ಎಷ್ಟು ವರ್ಷ ಮಾಡಿದ್ರು ಆಗ್ತಿರಲ್ಲ. ಯಾವಾಗ ಒಂದು PhD ಅವಾರ್ಡ್ ಆಯ್ತಂದ್ರೆ ಮೋಕ್ಷ ಆಯ್ತು ಅಂತಾರ. ಇನ್ನ ಒಂದಿಷ್ಟು ಮಂದಿ ರಾಜ್ಯ ಪ್ರಶಸ್ತಿ ತಗೊಂಡು ಶಿಕ್ಷಕರು ಇರ್ತಾರ, ಅವ್ರಿಗೆ ಯಾವಾಗ ಮೋಕ್ಷ ಆಗ್ತದ ಅಂತ ತಿಳ್ಕೊಂಡವರು ರಾಜ್ಯ ಪ್ರಶಸ್ತಿ ಶಿಕ್ಷಕರು. ಅವ್ರಿಗೆ ಯಾವಾಗ ಮೋಕ್ಷ ಆಗ್ತದ್ರಿ ರಾಜ್ಯ ಪ್ರಶಸ್ತಿ ಶಿಕ್ಷಕರು? ರಾಷ್ಟ್ರ ಪ್ರಶಸ್ತಿ, ರಾಷ್ಟ್ರಪತಿ ಪ್ರಶಸ್ತಿ ತಗೊಂಡ್ರೆ ಮೋಕ್ಷ ಆಗ್ತದಂತವ್ರಿಗೆ. ರಾಷ್ಟ್ರಪತಿ ಪ್ರಶಸ್ತಿ ಸಿಗಲಿಲ್ಲ ಅಂತಂದ್ರೆ ಭಯಂಕರ ದುಃಖ ಆಗ್ತದ ಅವರಿಗೆ. ರಾಜ್ಯ ಪ್ರಶಸ್ತಿ ತಗೊಂಡದ್ರ ಬಗ್ಗೆ ತೃಪ್ತಿ ಇಲ್ಲ ಅವರಿಗೆ. ರಾಷ್ಟ್ರಪತಿ ಪ್ರಶಸ್ತಿ ಸಿಗಲ್ಲ, ಈ ವರ್ಷ ಸಿಗಲಿಲ್ಲ, ಮುಂದಿನ ವರ್ಷ ಸಿಗಲಿಲ್ಲ, ಹೆಂಗಿದ ಅದು ಯಾರು ತಗೋತಾರ ಅವ್ರಿಗೆ ಅದು ಮೋಕ್ಷ. ಈ ಮೋಕ್ಷವನ್ನ ಹೆಂಗ್ ಬಳಸ್ಕೊಂಡಾರ ಅಂದ್ರೆ ಹಿಂಗ್ ಬಳಸ್ಕೊಂಡಾರ ನೋಡ್ರಿ. ಮೊದಲಿನ ಕಾಲದಾಗ ಗಾಂಧಿ ಅಂದ್ರೆ ಯಾರಿಗೆ ಅಂತಿದ್ರು? ಗಾಂಧಿ, ಮಹಾತ್ಮ ಗಾಂಧಿ ಒಬ್ಬನಿಗೆ ಗಾಂಧಿ ಅಂತಿದ್ರು. ಈಗ ಹುಡುಗರಿಗೆ ಕೇಳ್ರಿ ಗಾಂಧಿ ಅಂದ್ರೆ ಯಾರು ಅಂತ ಕೇಳಿದ್ರೆ ಗಾಂಧಿ ಹೆಸರುಗಳು ಹೇಳ್ತಾರೆ ಗೊತ್ತಾ? ಆ ಶಬ್ದ ಹೆಂಗ ದುರ್ಬಳಕೆ ಆಯ್ತು, ಶಿವ ಅನ್ನೋ ಶಬ್ದ ದುರ್ಬಳಕೆ ಆಯ್ತು. ವಿಚಿತ್ರ ಆಗಿಬಿಟ್ಟವು. ಶಿವ ಅಂತ ಯಾರಿಗೆ ಅನ್ಬೇಕಂತ ಗೊತ್ತಿಲ್ಲ ಅನ್ನುವಂತ ದುರ್ಬಳಕೆ.
ಇವೆಲ್ಲ ಏನದ ಅಂದ್ರೆ ಕರೆಕ್ಟ್ ಮೋಕ್ಷ ಅಂದ್ರೆ ಏನು ಅಂತೇಳಿ ಸರಿಯಾಗಿ ತಿಳ್ಕೋಬೇಕು. ಇವತ್ತಿನ ಈ ಪಾಠ ಬಹಳ ಮುಖ್ಯ ಅದ. ಅದು ಏನಾಗ್ಯದ, ಮೋಕ್ಷ ಅಂತ ಒಬ್ಬರು ಒಂದು ರೀತಿ ಅಂತಾರ, ಇನ್ನೊಬ್ರು ಇನ್ನೊಂದು ರೀತಿ ಅಂತಾರ. ಅದಕ್ಕೆ ಇವ್ರು ಏನ್ ಮಾಡ್ಯಾರ, ಅದರಲ್ಲಿ 4 ಮಾಡ್ಯಾರ. ಇನ್ನ 40 ಇರ್ಬೋದು, ಒಂದು 4 ಮಾಡ್ಯಾರ. ಒಂದಕ್ಕೆ ಸಾಲೋಕ್ಯ ಮೋಕ್ಷ ಅಂತಾರೆ. ಸಾಲೋಕ್ಯ ಅಂತಂದ್ರೆ ಪರಮಾತ್ಮನೆಂಬುವವನು ಇರುವನಲ್ಲ, ತನ್ನನ್ನು ಬಿಟ್ಟು ಬೇರೆಯಾಗಿಯೇ ಇದ್ದಂಥವನು. ಅವನು ಇದ್ದದ್ದು ಒಂದು ಲೋಕವಿದೆ. ಪರಮಾತ್ಮ ಅಂತ ಒಬ್ಬ ಅದನ, ಅವ ಎಲ್ಲಿ ಅದನ, ತನ್ನೊಳಗೆ ಪರಮಾತ್ಮ ಅದನ ಅಂತ ತಿಳ್ಕೊಂಡಿಲ್ಲ. ಇವ ಏನ್ ಮಾಡನ, ಪರಮಾತ್ಮ ಅಂತ ಒಬ್ಬವ ಅದನ, ಅವ ಈ ಲೋಕದಾಗಿಲ್ಲ, ಅವ ಯಾವುದೋ ಒಂದು ಬ್ಯಾರೆ ಲೋಕದಾಗ ಅದನ. ಈಗ ನಾವು ಇದ್ದದ್ದು ಒಂದು ಲೋಕವಿದೆಯಲ್ಲ, ನಾವಿದ್ದದ್ದು ಒಂದು ಲೋಕ, ಪರಮಾತ್ಮ ಇದ್ದದ್ದು ಇನ್ನೊಂದು ಲೋಕ. ಇಲ್ಲಿಂದ ಆ ಲೋಕಕ್ಕೆ ಹೋಗಿಬಿಟ್ಟರೆ ಆಯಿತು, ಅದೇ ಮೋಕ್ಷ. ಸಾಲೋಕ್ಯ ಅಂತ ಸರಿಯಾಗಿ ಬರ್ಕೊಂಡು ತಿಳ್ಕೊಂಡ್ರೆ ಇದು ವಾಟ್ ಈಸ್ ಸಾಲೋಕ್ಯ. ಪರಮಾತ್ಮನೆಂಬುವವನು ಇರುವುದು ಒಂದು ಬೇರೆ ಲೋಕ, ನಾವು ಇದ್ದದ್ದು ಒಂದು ಬೇರೆ ಲೋಕ. ನಾವು ಈ ಲೋಕದಿಂದ ಆ ಲೋಕಕ್ಕೆ ಹೋಗಿಬಿಟ್ಟರೆ ಅದಕ್ಕೆ ಸಾಲೋಕ್ಯ ಮೋಕ್ಷ ಎನ್ನುತ್ತಾರೆ. ಹೇಳ್ರಿ, ಸಾಲೋಕ್ಯ ಮೋಕ್ಷದ ಬಗ್ಗೆ ನಿಮ್ಮ ಬಾಯಿಲಿಂತ ಬರ್ಲಿ. ಪರಮಾತ್ಮ ಅನ್ನೋ ಒಬ್ಬ ಅದಾನ, ಆ ಪರಮಾತ್ಮನ ಲೋಕವನ್ನ ನಾವು ಇರೋದು ಒಂದು ಲೋಕ, ಪರಮಾತ್ಮ ಇರೋದು ಇನ್ನೊಂದು ಲೋಕ. ನಾವು ಈ ಲೋಕದಿಂದ ಆ ಲೋಕಕ್ಕೆ, ಪರಮಾತ್ಮನ ಲೋಕಕ್ಕೆ ಹೋದರೆ, ಶಿವನ ಲೋಕಕ್ಕ ಯಾವುದೋ ಒಂದನ್ರಿ, ಈ ಲೋಕದಿಂದ ಆ ಲೋಕಕ್ಕೆ ಹೋದರೆ ಆಯಿತು, ಅದು ಸಾಲೋಕ್ಯ ಮೋಕ್ಷ. ಹೇಳ್ರಿಗ. ಪರಮಾತ್ಮ ಅನ್ನೋ ಒಬ್ಬ ಅದಾನ, ನಾವಿರುವುದು ಈ ಲೋಕ, ಪರಮಾತ್ಮ ಇರೋದು ಇನ್ನೊಂದು ಲೋಕ. ಆ ಪರಮಾತ್ಮನ ಲೋಕವನ್ನು ನಾವು ಹೊಂದಿವಂದ್ರೆ ಅದೇ ಸಾಲೋಕ್ಯ ಮೋಕ್ಷ. ಈ ಲೋಕ, ನಮ್ಮ ಲೋಕದಿಂದ ಪರಮಾತ್ಮನ ಲೋಕವನ್ನು ಪ್ರವೇಶಿಸರೆ ಆಯಿತು, ಅದು ಸಾಲೋಕ್ಯ ಮೋಕ್ಷ. ಒಟ್ಟು ಶಿವನ ಲೋಕಕ್ಕೆ ಹೋದ್ರೆ ಅದು ಒಂದು ಸಾಲೋಕ್ಯ ಮೋಕ್ಷ. ವೈಕುಂಠ, ಪರಂಧಾಮ, ಕೈಲಾಸ ಏನೇನಂತಾರಲ್ಲ, ಅದು ಒಂದಾಯ್ತು. ನೆಕ್ಸ್ಟ್ ಇನ್ನೊಬ್ಬ ಏನಂತನ, ಸಾಲೋಕ್ಯ ಮೋಕ್ಷದ್ದು ಏನು ಉಪಯೋಗ, ಕೇವಲ ಒಂದು ಸ್ಥಳದಿಂದ ಹೋಗಿ ನಿಂತು ಬಿಟ್ಟರೆ ಏನಂದಂತಾಯಿತು, ನಾವು ಆ ಪರಮಾತ್ಮನಿಗೆ ಸಮೀಪವಾಗಿರಬೇಕು. ಈ ಲೋಕದಿಂದ ಆ ಲೋಕಕ್ಕೆ ಹೋದ್ರೆ ಅದಕ್ಕೆ ಉಪಯೋಗ ಆಯ್ತು, ಪರಮಾತ್ಮನ ಸಮೀಪಕ್ಕೆ ಹೋಲಿಲ್ಲ ಅಂತಂದ್ರ. ಹೌದಾ ಇಲ್ರಿ? ಈಗ ನಾವು ರಾಯಚೂರ್ಲಿಂದ ನಿಮ್ ಗೋಕಾಕಿಗೆ ಬಂದೀವಿ, ಏನಾಯ್ತು, ನಿಮ್ ಮನೆಗೆ ಬರ್ಲಿಲ್ಲ ಅಂತಂದ್ರೆ ಎದಕ್ಕೆ ಬಂತು ಉಪಯೋಗ? ನಿಮ್ ಸಮೀಪ ಬರ್ಬೇಕಾಗಿಲ್ಲ ಅಲ್ಲಿ. ಹೆಂಗ ನಿಮ್ಮಲ್ಲಿ ಬರ್ಬೇಕತ್ತೆ, ನಿಮ್ಮೂರಿಗೆ ಬರ್ಬೇಕತ್ತೆ ಬಂದೀವಿ, ಗೋಕಾಕಕ್ಕೆ ಬಂದ ಕೂಡ್ಲೇನೆ ನಿಮ್ ಸಮೀಪ ಬಂದಂಗ ಆಯ್ತೇನಲ್ಲಿ, ನಿಮ್ ಮನೆಗೆ ಬಂದಂಗ ಆಯ್ತೇನ? ಗೋಕಾಕಕ್ಕೆ ಬಂದ್ರ ಮನೆಗೆ ಬರ್ಬೇಕು. ಅದಕ್ಕೇನಾಯ್ತು, ಇಲ್ಲಿ ಇನ್ನೊಬ್ಬ ಏನಂತಾನ, ಸಾಲೋಕ್ಯ ಮೋಕ್ಷ ಏನು ಉಪಯೋಗ ಆಯ್ತು, ಒಬ್ಬ ಒಂದು ಸ್ಥಳದಿಂದ ಹೋಗಿ ನಿಂತು ಬಿಟ್ಟರೆ ಏನಾದಂಗಾಯ್ತು, ಆ ಪರಮಾತ್ಮನಿಗೆ ಸಮೀಪವಾಗಿ ಇರಬೇಕು ನೋಡು ಅಂತಂದ. ಈಗ ನಾವು ನೀವು ಕುಳಿತಿದ್ದೇವಲ್ಲವೇ, ಸಮೀಪದಲ್ಲಿ ಹಾಗೆಯೇ ಪರಮಾತ್ಮ ಕುಳಿತಿರುತ್ತಾನೆ. ನಾವು ನೀವು ಇಲ್ಲಿ ಕೂತದ್ದಲ್ಲ. ಇಲ್ಲಿ ಹೇಳ್ತಾ ಇರೋದು ಪ್ರವಚನ ಹೆಂಗದ, ಅಲ್ಲಿ ಒಂದ್ ಕಡೆ ವೇದಿಕೆ ಮೇಲೆ ಗುರುಗಳು ಕೂತು ಪಾಠ ಹೇಳಕತ್ತಾರ, ಮುಂದೆ ಕೂತು ಕೇಳಕತ್ತಾರ. ಹಂಗ ಪರಮಾತ್ಮ ಕುಂತಿರ್ತಾನ, ಪರಮಾತ್ಮನ ಸಮೀಪ ಹೋಗಿ ಕೂಡಬೇಕು. ಇಲ್ಲಿ ನಾವು ನೀವು ಕೂತಿದ್ದು, ನಾವು ಸಮೀಪ ಕೂತೀವಿ, ನಾವು ಎಲ್ಲರೂ 500,000 ಕಿಲೋಮೀಟರ್ ದೂರ ಇದೀವಿ ನಾವೀಗ. ಇದು ಇಲ್ಲಿ ಹೇಳ್ತಾ ಇರೋ ಮಾತಲ್ಲದು. ಒಂದು ವೇದಿಕೆಯಲ್ಲಿ ಸತ್ಸಂಗ ನಡೆದ, ಆ ಸತ್ಸಂಗದಾಗ ಗುರುಗಳು ಹೇಳಕತ್ತಾರ, ನಾವು ನೀವು ಕುಂತೀವಲ್ಲಪ್ಪ ಎದುರ ಬಿದ್ರ, ಹಂಗ ಪರಮಾತ್ಮನಲ್ಲಿ ಕುಂದಿರ್ಬೇಕು ಅಂತ. ಯಾರೋ ಬಾಗ್ಲ ಹೊಡ್ಲಿಕತ್ತಾರ, ಒಂದ್ ಸೆಕೆಂಡ್.
ಏನಾಯ್ತು, ಪರಮಾತ್ಮನ ಸಮೀಪಕ್ಕೆ ಹೋಗಲಿಲ್ಲ ಅಂದ್ರೆ ಏನು ಉಪಯೋಗ ಆಯ್ತಪ್ಪ? ಅದಕ್ಕೆ ಪರಮಾತ್ಮನ ಸಮೀಪ ಇರಬೇಕು ನೋಡು. ಈಗ ನೀವು ಕುಳಿತಿಲ್ಲವೇ ಸಮೀಪದಲ್ಲಿ, ಹಾಗೆಯೇ ಪರಮಾತ್ಮ ಕುಳಿತಿರುತ್ತಾನೆ ಸಿಂಹಾಸನದ ಮೇಲೆ. ತನ್ನ ಸಿಬ್ಬಂದಿಯನ್ನೆಲ್ಲ ಇಟ್ಟುಕೊಂಡು ಬಂದೆಯ ಭಕ್ತ ಬಾ ಎನ್ನುತ್ತಾನೆ. ಅವನ ಎದುರಿಗೆ ಕುಳಿತು ಅವನನ್ನ ನೋಡುತ್ತಾ ಕುಳಿತುಕೊಳ್ಳುವಂತಹದ್ದು ಸಾಮೀಪ್ಯ ಮೋಕ್ಷ. ನೋಡ, ಎರಡನೇದ್ದು ಸಾಲೋಕ್ಯ ಮೋಕ್ಷ ಆಯ್ತು, ಎರಡನೇದ್ದು ಸಾಮೀಪ್ಯ ಮೋಕ್ಷ. ಬರ್ಕೊಳಕತ್ತೀರ ಮೋಕ್ಷಗಳು? ಸಾಮೀಪ್ಯ ಮೋಕ್ಷ ಅಂದ್ರೆ ಪರಮಾತ್ಮನ ಸಮೀಪದಲ್ಲಿ ಹೋಗಿ ಎದುರಿಗೆ ಕುಳಿತು ಪರಮಾತ್ಮನನ್ನು ನೋಡುತ್ತಾ ಕುಳಿತುಕೊಳ್ಳುವುದು, ಆತನ ಜೊತೆಗೆ ಸಂಭಾಷಣೆ ಮಾಡ್ತಾ ಇರೋದು. ಈ ಮಠದ ಗುರುಗಳ ಬಳಿ ಅದು ಹೋಗಿ ಕುಂದಿರ್ತೀರಿ ಅಲ್ರಿ, ಅವ್ರ ಪಾದದಾಗ ಸಮೀಪ ಹೋಗಿ ಏನ್ ಮಾತಾಡ್ತಿರ್ತೀರಲ್ಲ, ಅದು ಏನದು ಸಾಮೀಪ್ಯ ಮೋಕ್ಷ. ಅವಾಗ ಮುಂದೆ ಏನಾಯ್ತು? ಸಾಮೀಪ್ಯ ಮೋಕ್ಷ ಗೊತ್ತಾಯ್ತಾ? ಏನ್ ಹೇಳ್ರಿ ಮತ್ ಸಾಮೀಪ್ಯ ಮೋಕ್ಷ ಏನ್ ತಿಳ್ಕೊಂಡ್ರೆ? ಪರಮಾತ್ಮನ ಸಮೀಪಕ್ಕೆ ಹೋಗಿ ಆತನ ಎದುರಿಗೆ ಕುಳಿತು ಸಂಭಾಷಣೆ ಮಾಡುವುದೇ ಸಾಮೀಪ್ಯ ಮೋಕ್ಷ. ಸಾಮೀಪ್ಯ ಮೋಕ್ಷ ಆದ್ಮೇಲೆ ಮತ್ತೊಬ್ಬ ಇದು ಅಲ್ಲ ಬಿಡು, ಇದೇ ನಡೆ ಆ ಕಡೆ ಅಂತ. ನೀವು ಪರಮಾತ್ಮನ ರೂಪವನ್ನು ತೆಗೆದುಕೊಳ್ಳಬೇಕು. ಪರಮಾತ್ಮನ ಸಮೀಪವಾಗಿ ಕೂತ್ರಿ ಅದಕ್ಕೆ ಗೊತ್ತು. ಅವನ ರೂಪ ನೀವು ಆಗ್ಬೇಕು, ಪರಮಾತ್ಮನ ರೂಪ ಆಗ್ಬೇಕು, ಪರಮಾತ್ಮನಂತೆಯೇ ನೀವು ಆಗ್ಬೇಕು. ಇದಕ್ಕೆ ಸಾರೂಪ್ಯ ಮೋಕ್ಷ ಎನ್ನುತ್ತಾರೆ. ಪರಮಾತ್ಮನಂಗೆ ನೀವು ಆಗ್ಬೇಕಪ್ಪ. ಪರಮಾತ್ಮನ ಸಮೀಪಕ್ಕೆ ಹೋಗಿ ಜ್ಯೋತಿ ಮುಟ್ಟಿ ಜ್ಯೋತಿ ಆಗ್ಬೇಕು. ಇದು ಕರೆಕ್ಟ್ ಅದಲ್ರಿ? ಜ್ಯೋತಿ ಮುಟ್ಟಿ ಜ್ಯೋತಿ ಆಗ್ಬೇಕು, ಪರಮಾತ್ಮನ ರೂಪ ತೋರ್ಬೇಕು. ಈಗ ಬತ್ತಿ ಪರಮಾತ್ಮನ ಸಮೀಪ ಹೋದ್ರೆ ಅದಕ್ಕೆ ಬತ್ತು, ಬತ್ತಿ ಆ ದೀಪದ ಸಮೀಪ ಹೋದ್ರೆ ಅದಕ್ಕೆ ಬತ್ತು, ದೀಪ ಹಚ್ಕೊಂಡು ತಾನು ದೀಪ ಆಗ್ಬೇಕಲ್ಲ. ಹಾಗಿದು ಜ್ಯೋತಿ ಮುಟ್ಟಿ ಜ್ಯೋತಿ ಆಗ. ಇದೇನಾಯ್ತು? ಸಾರೂಪ್ಯ ಮೋಕ್ಷ. ಇವುಗಳನ್ನೆಲ್ಲ ಶಾಸ್ತ್ರದಲ್ಲಿ ಬರೆದಿದ್ದಾರೆ. ಅವನ ಹಾಗೆಯೇ ರೂಪವಾಗುತ್ತದೆ, ಅವನ ಹಾಗೆಯೇ ರೂಪವಾಗುತ್ತದೆ, ಆದರೆ ಅವನೇ ಆಗುವುದಿಲ್ಲ. ಜ್ಯೋತಿ ಮುಟ್ಟಿ ಜ್ಯೋತಿಯಂತೆ ಆಗ್ತದ, ಜ್ಯೋತಿನೇ ಆಗಲ್ಲ. ಹೆಂಗದ ನೋಡ್ರಿ, ಅವನೇ ಆಗಲ್ಲ, ಅವನ ರೂಪ. ಇದೇನದ? ವಿಶಿಷ್ಟಾದ್ವೈತ ಸಿದ್ಧಾಂತ ಇದು. ಅದ್ವೈತದಾಗ ಅವನೇ ಆಗೋದು, ವಿಶಿಷ್ಟಾದ್ವೈತದೊಳಗ ಅವನಿಂದ ಭಿನ್ನವಾಗಿನೂ ಇಲ್ಲ, ಅವನೇ ಆಗಿನೂ ಇಲ್ಲ, ಅವನಂತೆ ಆಗೋದು. ಅದಕ್ಕೆ ಸಾರೂಪ್ಯ ಮೋಕ್ಷ ಅಂತಂದ್ರೆ ಅವನಂತೆಯೇ ಆಗುವುದೇ ಹೊರತು ಅವನೇ ಆಗುವುದಲ್ಲ. ಇದಕ್ಕೇನಂತಾರೆ? ಸಾರೂಪ್ಯ ಮೋಕ್ಷ. ಅವನೇ ಆಗುವುದಲ್ಲ, ಅವನಂತೆ ಆಗುವುದು. ಈಗ ರಾಜ ಊರಾಗಿಲ್ಲ, ಸೇವಕ ಏನ್ ಮಾಡ್ಯಾನ? ಆ ರಾಜನ ಪೋಷಾಕನ್ನ ಧರಿಸಿ ಸಿಂಹಾಸನದ ಮೇಲೆ ಕುಳಿತಿದ್ದಾನೆ. ಸೇವಕ ರಾಜನಂಗೆ ಇವನು ಸ್ಮಾರ್ಟ್ ಇರ್ತಾನ, ರಾಜನಂಗೆ ಇವನು ಸ್ಮಾರ್ಟ್ ಇರ್ತಾನೆ. ಇದು ನಡೆದ ಘಟನೆ. ಇದು ರಾಜನಂಗೆ ಇರ್ತಾನವ, ಹೆಚ್ಚು ಕಡಿಮೆ ರಾಜನಂಗೆ ಇರ್ತಾನ. ಇದ್ದು ಹೆಚ್ಚು ಕಡಿಮೆ ರಾಜ ಇದ್ದಂಗೆ ಇರ್ತಾನ. ರಾಜನಂಗೆ ಸ್ಮಾರ್ಟ್, ಕ್ಯಾಂಪ, ಯಾತ್ರ ಏನೆಲ್ಲ ಇರ್ತಾನ. ಸೇಮ್ ಹೆಚ್ಚು ಕಡಿಮೆ ರಾಜ ಇದ್ದಂಗೆ ಇರ್ತಾನ. ಅವನು ರಾಜನ ಬಲ್ಲಿ ಸೇವೆ ಮಾಡ್ತಿರ್ತಾನ, ರಾಜನ ಬಲ್ಲಿ ಸೇವಕನಾಗಿರ್ತಾನ. ರಾಜ ಇರ್ತಾನ. ರಾಜ ಎಲ್ಲಿಗೂ ಹೋಗಿರ್ತಾನ. ಹೋದತ್ನಾಗ ಇವನ್ ತಲೆಯಾಗ ಏನ್ ಬರ್ತದ? ಆ ಒಂದು ರಾಜನ
ಡ್ರೆಸ್ ಹಾಕೊಂಡು ಸಿಂಹಾಸನದ ಮೇಲೆ ಕುಂತು ನೋಡ್ಬೇಕು ಅಂತ ಅವನಿಗೊಂದು ಚಪಲ ಇರ್ತದೆ ಸೇವಕನಿಗೆ. ಅವ ಸಿಂಹಾಸನದ ಮೇಲೆ ಕುಂದಿರ್ತಾನ. ಕುಂತಾಗ ಅಲ್ಲಿ ಸಭೆಗೆ ಬಂದವರು ಒಂದಿಷ್ಟು ಮಂದಿ ಅವನಿಗೆ ನೋಡ್ತಾರ. ಸಭೆಗೆ ಬಂದವರು ಒಂದಿಷ್ಟು ಮಂದಿ ಅವನಿಗೆ ನೋಡ್ತಾರ. ನೋಡಿ ಏನ್ ಹೇಳ್ತಾರ? ಅವ್ರದ್ದು ಅಭಿಪ್ರಾಯ ರಾಜನೇ ಇದ್ದಾನೆ ಅಂತಾರ. ರಾಜನಂತೆ ಕಾಣ್ತಪ್ಪ ನೀನು ಅಂತಾರ. ನೋಡಿ ಸಂತೋಷ ಪಡ್ತಾರ. ರಾಜನಂತೆ ಇದ್ದೀಯಪ್ಪ ನೀನು ಅಂತ ಸಂತೋಷ ಪಡ್ತಾರ. ಸಭಿಕರು ನೋಡಿ ಸಂತೋಷ ಪಡ್ತಾರೆ. ಸೇಮ್ ರಾಜ ಇದ್ದಂಗೆ ಅದೆಯಲ್ಲೋ, ಎಷ್ಟು ಚಂದ, ಏನು ರಾಜ ಸಾರೂಪ್ಯ ಮೋಕ್ಷ. ಅದು ಮುಂದೆ ರಾಜ ಹೊಳ್ಳಿ ಬಂದ ಮೇಲೆ ಆ ಸುದ್ದಿ ಅವನಿಗೆ ಹೇಳ್ಬಿಡ್ತಾರೆ. ರಾಜ ಬರೀ ಇಂಥವೇ ಇರ್ತಾವ, ಚಮಚ ಮಾಡಂತವ್ರು. ಏನ್ ತಪ್ಪಾಗಿರಂಗಿಲ್ಲ, ಅಂಥದ್ದೇನು ಅವೇನು ಅಧಿಕಾರ ಮಾಡಿಲ್ಲ, ಮತ್ತೆ ಮೀಟಿಂಗ್ ಮಾಡಿಲ್ಲ, ಮತ್ತೇನು ಮಾಡಿಲ್ಲ. ರಾಜನ್ ಡ್ರೆಸ್ ಹಾಕೊಂಡು ರಾಜನ್ ಸಿಂಹಾಸನದ ಮೇಲೆ ಒಂದು ಸೆಕೆಂಡ್ ಕೂತದೆ ಒಂದು ತಪ್ಪ. ಅದಕ್ಕೆ ಅವ ತುಂಬಿದ ಸಭೆ ಒಳಗ ಆ ರಾಜ ಸೇವಕನಿಗೆ ಕರೆದು ಅಪಮಾನ ಮಾಡಬೇಕು. ನಾನು ಇರ್ಲಾರದ ಸಮಯದಲ್ಲಿ ನನ್ನ ಡ್ರೆಸ್ ಹಾಕೊಂಡು ಈ ಸಿಂಹಾಸನದ ಮೇಲೆ ಕುಂದಿರ್ತಾನಂದ್ರೆ ಇವನಿಗೆ ಎಷ್ಟು ಧೈರ್ಯ, ಇವನಿಗೆ ಅಪಮಾನ ಮಾಡಬೇಕು ಅಂತ ಹೇಳಿ ಅವ ಏನ್ ಮಾಡ್ತಾನೆ ರಾಜ ಗೊತ್ತದ ನಿಮಗ? ಗೊತ್ತಿಲ್ಲ. ಅವ ರಾಜ ಏನ್ ಮಾಡ್ತಾನ, ಆ ಸೇವಕನಿಗೆ ಏನು ಸೇಮ್ ನೀ ನನ್ನಂಗೆ ಅದೀಯಲ್ಲ, ನಿಮ್ಮ ಅಮ್ಮ ಏನು ನಮ್ಮ ಅಪ್ಪ ರಾಜ ಇದ್ದಾಗ ನಿಮ್ಮ ಅಮ್ಮ ನಮ್ಮ ಅಪ್ಪನ ಬಳಿ ಸೇವಕಿ ಆಗಿದ್ದಳೇನೋ ಅಂತ ಕೇಳ್ತಾನ. ಅಪಮಾನ ಹೌದಲ್ಲ? ನಿಮ್ಮಮ್ಮ ನಮ್ಮ ಅಪ್ಪನ ಬಳಿ ಸೇವಕಿ ಆಗಿದ್ದಳೇನೋ ಅಂತ ಕೇಳ್ತಾನಕಿ ಅವನಿಗೂ ಹುಡುಗ. ಕೇಳಿದತ್ನಾಗ ಅವನು ಅಷ್ಟೇ ವಿನಯದಿಂದ ಉತ್ತರ ಕೊಡ್ತಾನ, ಇಲ್ಲ ಮಹಾರಾಜ್ರೆ. ಏನ್ ಹೇಳ್ತಾನ? ನಮ್ಮಪ್ಪ ನಿಮ್ಮಮ್ಮನ ಬಳಿ ಸೇವಕನಾಗಿದ್ದ ಅಂತ ನಾವು. ನಮ್ಮಪ್ಪ ನಿಮ್ಮಮ್ಮನ ಅಂತಃಪುರದಾಗ ಸೇವಕನಾಗಿದ್ದ ಅಂದ್ಬಿಡ್ತಾನ. ಮತ್ತ ರಾಜಾಗ ಹಂಗಂದ್ಮೇಲೆ ರಾಜ ಸುಮ್ಬಿಡ್ತಾನ. ಅವನ್ ಏನ್ ಮಾಡಿದ್ರು? ಶಿರಚ್ಛೇದನ ಮಾಡಬೇಕು. ಏನಕ್ಕಿರಲಕ್ಕ ಅದು ಕತಿ ಬೇರೆ ಅಲ್ಲ. ಆ ಕತಿ ತಗೊಂಡು ಇಲ್ಲೇನ್ ಮಾಡವ್ ನಾವು? ಈಗ ಏನಾಗಬೇಕಾಗ್ಯದ? ಸಾರೂಪ್ಯ ಅನ್ನೋದು ಹೇಳ್ಬೇಕಾಗ್ಯದ ನಾವು. ಅದೇ ತರ ಇದ್ದಾವ. ಸಾರೂಪ್ಯ ಅಂದ್ರೆ ಏನ ಹೇಳ್ರಿ ನಿಮ್ಮ ಭಾಷೆ ಒಳಗ? ಸಾರೂಪ್ಯ ಅಂದ್ರೆ ಪರಮಾತ್ಮನ ರೂಪವನ್ನ ಧರಿಸುವುದು. ಪರಮಾತ್ಮನೇ ಅಲ್ಲ. ಜ್ಯೋತಿ ಮುಟ್ಟಿ ಜ್ಯೋತಿ ಅಂತಾಗುವುದು. ಜ್ಯೋತಿ ಮುಟ್ಟಿದ ಜ್ಯೋತಿ ಅಂತಾಗುವುದು. ಜ್ಯೋತಿ ಅಲ್ಲ, ಜ್ಯೋತಿ ಅಂತೆ. ಜ್ಯೋತಿ ಅಲ್ಲ. ಜ್ಯೋತಿ ಅಂತೆ ಅವನೇ ಅಲ್ಲ, ಜ್ಯೋತಿ ಅಲ್ಲ. ಪರಮಾತ್ಮನಂತೆ ಅಂದ್ರೆ ಸಾರೂಪ್ಯ. ಅವನ ಹಾಗೆ ರೂಪವಾಗುತ್ತದೆ, ಆದರೆ ಅವನೇ ಆಗುವುದಿಲ್ಲ. ಒಬ್ಬನ ಹಾಗೆ ಇನ್ನೊಬ್ಬ ಡ್ರೆಸ್ ಮಾಡಿಕೊಂಡು ಅವನ ಹಾಗೆ ಕಾಣುತ್ತಾನೆ ನೋಡು, ಹಾಗೆ ಆಗ್ತಾನವನು ಅಂತ, ಅದೇ ಮೋಕ್ಷ ಅಂತ ಮತ್ತೊಬ್ಬರು ಅನ್ನುತ್ತಾರೆ. ಮತ್ತೆ ಸಣ್ಣ ಹುಡುಗರಿಗೆ ರೈತರಿಗತ್ಲೆ ದೋತ್ರ ಉಡಿಸ್ತಾರ. ಸಣ್ಣ ಹುಡುಗರದು ಸ್ಕೂಲ್ನಾಗ ಡ್ರೆಸ್ ಹಾಕ್ತಾರಲ್ರಿ. ಡ್ರೆಸ್ ಒಂದೇ ಕಾಂಪಿಟೇಷನ್ ಇರ್ತದ. ಒಂದೊಂದು ಹುಡುಗಗ ಸ್ವಾಮಿ ವಿವೇಕಾನಂದನ್ಗತ್ಲೆ ಡ್ರೆಸ್ ಹಾಕ್ತಾರ,
ಒಬ್ಬನಿಗೆ ಮಿಲಿಟರಿ ಗತ್ಲೆ ಡ್ರೆಸ್ ಹಾಕ್ತಾರ, ಒಬ್ಬನಿಗೆ ಪೊಲೀಸರ್ ಗತ್ಲೆ ಡ್ರೆಸ್ ಹಾಕ್ತಾರ, ಒಬ್ಬರಿಗೆ ರೈತರ ಗತ್ಲೆ ಡ್ರೆಸ್ ಶಾಲೆಗೆ ಹಾಕೋತಾವಿಲ್ಲ ಹುಡುಗರು. ಅದು ಡ್ರೆಸ್ ಕಾಂಪಿಟೇಷನ್ ಇರ್ತದಲ್ಲ, ಅದಕ್ಕೆ ಏನಂತಾರ ಸ್ಕೂಲ್ನಾಗ ಬೇರೆ ಬೇರೆ ಡ್ರೆಸ್ಗಳು ಹಾಕೊಂಡು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್. ಮತ್ತ ಅವೆಲ್ಲ ಓಸು ಹಾಕೊಂಡ್ರೆ ಮತ್ತ ವಿವೇಕಾನಂದನ್ ಡ್ರೆಸ್ ಹಾಕೊಂಡು ವಿವೇಕಾನಂದನ್ ಎತ್ಲೆ ಕಾಣ್ತಾನ. ಸಾರೂಪ್ಯ ಅದು, ಅದಕ್ಕೆ ಮೋಕ್ಷ ಅಂತಾರ. ಸಾರೂಪ್ಯ ಮೋಕ್ಷ ಅಂತಂದ್ರೆ ಈ ತ್ರಿವಿಧ ಮೋಕ್ಷ ಇವೇ ಅಲ್ಲ, ಇವುಗಳ ವಿಷಯದಲ್ಲಿ ಮಹಾಲಿಂಗರಂಗರು ಒಂದು ಸುಂದರವಾದ ಮಾತನ್ನು ಹೇಳುತ್ತಾರೆ. ಈ ವಿಭಿನ್ನವಾದ ಮತಗಳು ಎಂದಿನಿಂದಲೂ ಬಂದಿವೆ, ಬರಲಿ, ಏನ್ ತೊಂದರೆ ಇಲ್ಲ. ಆದರೆ ಅವೇ ಮೋಕ್ಷ ಎಂದು ಜನರು ತಿಳಿಯುತ್ತಿದ್ದಾರಲ್ಲ, ಇದು ತಪ್ಪು ಅಂತ ಮಹಾಲಿಂಗರು ಹೇಳ್ತಾ ಇದ್ದಾರೆ. ಏನ್ ಹೇಳಿದ್ರು? ಮತಗಳಲ್ಲಿ ಬಹುವಿಧದ ಮುಕುತಿಯು, ಮತಗಳಲ್ಲಿ ಬಹುವಿಧದ ಮುಕುತಿಯು ಗತಿಗಳನ್ನು ಪೇಳಿದೊಡೆ ಅದೆಲ್ಲವೂ, ಗತಿಗಳನ್ನು ಪೇಳಿದೊಡೆ ಅದೆಲ್ಲವೂ. ಅದರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಂಡ್ರೆ ಶಿತಿಯೊಳಕ್ಕೆಯ ಹಾಲು ಕಳ್ಳಿಯ ಹಾಲು ಎಂದೆಂಬಂತೆ ಹೇಳ್ತಾರೆ ಈಗ ಮುಂದೆ. ಏನು? ಮತಗಳಲ್ಲಿ ಬಹುವಿಧದ ಮುಕ್ತಿಯ, ನನ್ನ ವಿಶ್ಲೇಷಣೆ ಬೇಡ, ಅವ್ರ ಭಾಷೆ ಒಳಗ ಏನ್ ಹೇಳ್ತಾರ ಅನ್ನೋದು ತಿಳ್ಕೊಂಡು ಮುಂದೆ ನಾವು ಹೇಳೋಣ. ಮತಗಳಲ್ಲಿ ಬಹುವಿಧದ ಮುಕುತಿಯು ಗತಿಗಳನ್ನು ಪೇಳಿದೊಡೆ ಅದೆಲ್ಲವೂ. ಏನು? ಇದೇ ಈಗ ಹೇಳಿದೆವಲ್ಲ, ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಇವನ್ನು ಮೋಕ್ಷವೆಂದು ಅವನು ಕರೆಯುವುದಿಲ್ಲ. ಯಾರು ಅವನು ಅಂದ್ರೆ ಮಹಾಲಿಂಗರಂಗ. ಮಹಾಲಿಂಗರಂಗ ಇವಕ್ಕೆಲ್ಲ ಮೋಕ್ಷ ಅನ್ನಂಗಿಲ್ಲ ಅವನು, ಇವಕ್ಕೆ ಗತಿ ಎನ್ನುತ್ತಾನೆ. ಇದು ಸ್ಥಿತಿಯಪ್ಪ. ಭಕ್ತ ಸ್ಥಳ, ಮಹೇಶ ಸ್ಥಳ, ಪ್ರಸಾದಿ ಸ್ಥಳ ಅಂತ ಹಿಂಗ ಅದಾವಲ್ರಿ, ಹಾಂಗ ಇವಕ್ಕ ಸ್ಥಿತಿ ಅಂತೀವಿ ನಾವು, ಮೋಕ್ಷ ಅನ್ನಂಗಿಲ್ಲ. ಗತಿಗಳನ್ನು ಪೇಳಿದೊಡೆ ಅದೆಲ್ಲವೂ. ಎಲ್ಲಿ ಗತಿ ಗಮನ ಇದೆಯೋ ಅದು ಮತ್ತೆ ಹೊರಳಿ ಬರುತ್ತದೆ. ಅಂಥವುಗಳಿಗೆ ನಾವು ಮೋಕ್ಷವೆಂದು ಕರೆದರೆ ಅದು ಹೇಗೆ ಸರಿಯಾಗುತ್ತದೆ? ಆಗುವುದಿಲ್ಲ. ಗತಿ ಮತ್ತು ಗಮನ, ಗಮನ ಅಂದ್ರೆ ಚಲನಶೀಲ, ಚಂಚಲತೆ ಇತ್ತು ಮತ್ತು ಒಂದು ಗತಿ ಅಂತಿತ್ತು. ಭಕ್ತ ಸ್ಥಳ ಒಂದು ಗತಿ, ಮಹೇಶ ಸ್ಥಳ ಒಂದು ಗತಿ, ಇವು ಚಲನಶೀಲದಲ್ಲಿ ಅದಾವ. ಹಿಂಗಿದ್ದಾಗ ಇವು ಮತ್ತೆ ಮುಂದಕ್ಕೆ ಹೋದಂಗ ಆಗ್ತಿರ್ತಾವ, ಮತ್ತೆ ಹಿಂದಕ್ಕೆ ಬರ್ತಿರ್ತಾವ, ಮುಂದಕ್ಕೆ ಹೋದಂಗ ಆಗ್ತಿರ್ತಾವ, ಮತ್ತೆ ಹಿಂದಕ್ಕೆ ಬರ್ತಿರ್ತಾವ. ಎಲ್ಲಿ ಗತಿ ಗಮನ ಇದೆಯೋ ಅದು ಮತ್ತೆ ಹೊರಳಿ ಬರುತ್ತದೆ. ಅವುಗಳಿಗೆ ನಾವು ಮೋಕ್ಷವೆಂದು ಕರೆದರೆ ಅದು ಹೇಗೆ ಸರಿ ಹೋಗುತ್ತದೆ? ಅದು ಹೇಗೆ ಆಗುತ್ತದೆ ಎಂದರೆ, ಎಲ್ಲ ಸಾರ ಸಗಟ ಬಳದು ಚೆಲ್ಲಕತ್ತಾರ ನೋಡ್ರಿ ಈಗ ಇದೆಲ್ಲ. ಶಿತಿಯೊಳಕ್ಕೆಯ ಹಾಲು ಕಳ್ಳಿಯ ಹಾಲು ಎಂದೆಂಬಂತೆ ಅಂತಂದ್ರೆ ಹಾಲು ಎನ್ನುವ ಶಬ್ದ ಎರಡರಲ್ಲಿಯೂ ಇದೆ. ಎದ್ರಾಗ ಎಕ್ಕೆಯ ಹಾಲು ಹಾಲು ಅಲ್ಲವೇ, ಕಳ್ಳಿಯ ಹಾಲು ಹಾಲು ಅಲ್ಲವೇ? ಅದನ್ನು ಹಾಲೆ, ಇದನ್ನು ಹಾಲೆ. ಎಕ್ಕೆ ಹಾಲುನು ಹಾಲೆ, ಕಳ್ಳಿ ಹಾಲು ಹಾಲೆ. ಎಕ್ಕೆಯ ಹಾಲಾಗ್ಲಿ ಕಳ್ಳಿಯ ಹಾಲಾಗ್ಲಿ ಅತಿಶಯದ ಗೋಕ್ಷೀರ ಒಪ್ಪುದೇ. ಅದಕ್ಕ ಎಕ್ಕೆ ಹಾಲಿರ್ಬೋದು, ಕಳ್ಳಿ ಹಾಲಿರ್ಬೋದು, ಅದಕ್ಕ ಆಕಳ ಹಾಲು ಅಂತೀರೇನಪ್ಪ ನೀವು? ಎಕ್ಕೆ ಹಾಲಿಗೆ ಹಾಲು ಆಕಳ ಹಾಲು ಅಂದಂಗಾಗ್ತದ. ಈಗ ಮೋಕ್ಷ ಅಂತಂದ್ರ ಸಾರೂಪ್ಯ, ಸಾಲೋಕ್ಯ, ಸಾಮೀಪ್ಯ ಇವುಗಳಿಗೆ ನೀವು ಮೋಕ್ಷ ಅನ್ನೋ ಶಬ್ದ ಬಳಸಿದ್ರಿ ಅಂತಂದ್ರ ಎಕ್ಕಿ ಹಾಲಿಗೆ, ಕಳ್ಳಿ ಹಾಲಿಗೆ, ಸುಣ್ಣದ ನೀರಿಗೆ ಏನದ ನೀವು ಹಾಲು ಅಂತ ಕರೆದಂಗ ಆಗ್ತದಪ್ಪ. ಅದು ಗೋಕ್ಷೀರ ಅಂತಾರೇನದಕ್ಕ. ಆದರೆ ಆಕಳ ಹಾಲಿನ ಗುಣಗಳು ಈ ಮೇಲೆ ಹೇಳಿದ ಹಾಲುಗಳಲ್ಲಿ ಬರಲು ಸಾಧ್ಯವೇ? ಆಕಳ ಹಾಲಿನ ಗುಣಗಳು ಯಾವ್ಯಾವದವ್ರಿ? ಆಕಳ ಹಾಲಿನ ಗುಣಗಳು ಪ್ರಸಿದ್ಧ ಗುಣಗಳು: ಶುಭ್ರತ್ವ, ಮಧುರತ್ವ,
ದ್ರವತ್ವ. ಶುಭ್ರತ್ವ, ಮಧುರತ್ವ, ದ್ರವತ್ವ ಇವು ಮೂರು ಎಲ್ಲಿರ್ತದ ಅದು ಆಕಳ ಹಾಲದು. ಉಳಿದುದೆಲ್ಲ ನೋಡೋದಕ್ಕ ಆಕಳ ಹಾಲ್ಗತ್ಲೇನೆ ಕಾಣಿಸ್ತದ. ಅದರೊಳಗ ಏನದ, ಕಳ್ಳಿ ಹಾಲಿನೊಳಗೆ ಏನದ, ಮೃತ, ಕುಡಿದ್ರೆ ಸಾಯ್ತಾರ. ಇದೇನದ, ಇದು ಅಮೃತ, ಇದು ಗೋಕ್ಷೀರ ಅಮೃತತ್ವದ. ಇದ್ರೊಳಗೆ ಇದು ಕುಡಿದ್ರೆ ಸಾಯಂಗಿಲ್ಲ, ಅವು ಕುಡಿದ್ರೆ ಸಾಯ್ತಾರ, ಸುಣ್ಣದ ನೀರು ಕುಡಿದ್ರೆ ಸಾಯ್ತಾರ. ಅದಕ್ಕೆ ಆಕಳ ಹಾಲಿನ ಗುಣಗಳು ಈ ಮೇಲೆ ಹೇಳಿದ ಹಾಲುಗಳಲ್ಲಿ ಬರುವುದೇ ಸಾಧ್ಯವೇ ಇಲ್ಲ. ಅದರ ಬದಲು ಏನಾಗ್ತದ, ಅಪಾಯವನ್ನೇ ಮಾಡುತ್ತವೆ. ಅದಕ್ಕೆ ನೀವೇನ್ ಮಾಡಬೇಕು, ಶುಭ್ರತ್ವ, ಮಧುರತ್ವ, ದ್ರವತ್ವದ ಜೊತೆಗೆ ಅಮೃತತ್ವ ಒಂದು ಸೇರಿಸ್ಬೇಕು ನೀವು. ಅದು ಕುಡಿದ್ರೆ ಸಾಯಂಗಿಲ್ಲ. ಕಳ್ಳಿ ಹಾಲು, ಎಕ್ಕಿ ಹಾಲು ಕುಡಿದ್ರೆ ಸಾಯ್ತೀವಿ, ಅದು ಮೃತತ್ವ. ಅದಕ್ಕೆ ಒಂದು ಹನಿ ಹಾಲು ಅದು ಕಣ್ಣಿಗೆ ಎಲ್ಲರ ಸೇರಿದ್ರೆ ಕಣ್ಣು ಕಳ್ಕೊಂಡು ಹೋಗ್ತದೆ. ಕಳ್ಳಿ ಹಾಲು, ಎಕ್ಕೆ ಹಾಲು ಔಷಧದಲ್ಲಿ ಉಪಯೋಗವಿದೆ. ಆದರೆ ಆಕಳ ಹಾಲಿನಂತೆ ಕುಡಿದು ಪುಷ್ಟಿ ಹೊಂದಲು ಆದೀತೆ. ಶ್ರುತಿ ವಿದಿತ ಸಾಯುಜ್ಯ ಮೋಕ್ಷ ಇತರ ಗತಿಗಳು ಸರಿಬಹುದೇ? ಸುಖಯೋಗಿ ಕೇಳಂದ. ಮೋಕ್ಷ ಎಂದರೆ ಸಾಯುಜ್ಯ ಮೋಕ್ಷವೇ ಹೊರತು ಉಳಿದವುಗಳು ಅಲ್ಲ. ಇನ್ನೊಂದು ಸಂಗತಿ ಆಗಲೇ ಹೇಳುವಾಗ ಮರೆತಿದ್ದೆ. ನಾನು ಸಾಯುಜ್ಯ ಮೋಕ್ಷನೇ ಮೋಕ್ಷ ಅಂತ ಅಂದ್ರೇನು, ಪರಮಾತ್ಮನಂತೆ ಅಲ್ಲ, ಪರಮಾತ್ಮನೇ ತಾನಾಗುವುದು. ಅಹಂ ಬ್ರಹ್ಮ ಅಸ್ಮಿ, ಶಿವೋಹಂ, ಇವೆಲ್ಲ ಯಾವ್ಯಾವು? ಸಾಯುಜ್ಯ ಮೋಕ್ಷದ ಶಬ್ದಗಳಿವು. ಏನಂದ್ರ ಅವನನ್ನು ಮರೆಯುವಂತಿಲ್ಲ. ಜಗತ್ತಿನಲ್ಲಿ ಬಹುಸಂಖ್ಯಾತರು ಅವನ ಶಿಷ್ಯರೇ, ಅವನ ಭಕ್ತರೇ. ಅವನನ್ನು ಮರೆತರೆ ಹೇಗೆ? ಶಾಸ್ತ್ರವನ್ನು ಪೂರ್ತಿ ಹೇಳಿದಂತೆ ಆಗುವುದಿಲ್ಲ. ಅವನ್ಯಾರೆಂದರೆ ಚಾರ್ವಾಕ. ಎಲ್ಲರೂ ಚಾರ್ವಾಕನ ಶಿಷ್ಯರೇ ಜಗತ್ತಿನ ತುಂಬ. ಚಾರ್ವಾಕನನ್ನು ಮರೆಯುವಂತಿಲ್ಲ. ಜಗತ್ತಿನಲ್ಲಿ ಬಹುಸಂಖ್ಯಾತರು ಚಾರ್ವಾಕನ ಶಿಷ್ಯರೇ, ಅವನ ಭಕ್ತರೇ. ಅವನನ್ನು ಮರೆತರೆ ಹೇಗೆ? ಶಾಸ್ತ್ರ ಪೂರ್ತಿ ಹೇಳಿದಂಗೆ ಆಗಂಗಿಲ್ಲ. ಬರೇ ಮೋಕ್ಷ ಒಂದೇ ಮ್ಯಾಲಿಂದ ಹೇಳಿದ್ರೆ ಆಗಲ್ಲ. ಚಾರ್ವಾಕನ ಹಿಡ್ಕೊಂಡೆ ನಾವು ಸ್ಟಾರ್ಟ್ ಮಾಡಬೇಕು. ಬಹಳ ಪ್ರಸಿದ್ಧ ವ್ಯಕ್ತಿ ಚಾರ್ವಾಕ್. ಅವನ ಹೆಸರು ಚಾರ್ವಾಕತ್ ಯಾಕಂತಂದ್ರೆ ಚಾರು ಅಂತಂದ್ರೆ ಬಹಳ ಚಂದ, ಸುಂದರ. ವಾಕ್ ಅಂದ್ರೆ ಮಾತು, ಬ್ಯೂಟಿಫುಲ್ ಸ್ಪೀಚ್ ಮಾಡೋ ಚಾರ್ವಾಕ್. ನಮ್ಮಲ್ಲಿಯೂ ಮೋಕ್ಷ ಇದೆ ಎಂದು ಅವನು ಹೇಳುತ್ತಾನೆ. ಚಾರ್ವಾಕ್ ನಮ್ಮಲ್ಲಿ ಮೋಕ್ಷದಂತನೋ. ಏನು ಮೋಕ್ಷ? ನಾವು ಮೋಕ್ಷವನ್ನ ನಮ್ಮ ಶಾಸ್ತ್ರದಲ್ಲಿ ಹೇಳುತ್ತೇವೆ. ಏನಪ್ಪ? ಮರಣಂ ಏವ ಮೋಕ್ಷ, ಸಾಯದೆ ಮೋಕ್ಷ ನಮ್ಮಲ್ಲಿ. ಚಾರ್ವಾಕ ಸಿದ್ಧಾಂತದ ಪ್ರಕಾರ ಸಾಯದೆ ಮೋಕ್ಷ. ಸಾಯುವುದು, ಸಾವು ಇದೆ ಅಲ್ಲ, ಅದೇ ಮೋಕ್ಷ, ಚಾರ್ವಾಕ ಮೋಕ್ಷ. ಇಂತಹವರಿಗೆ ಏನು ಹೇಳುವುದು, ಏನು ಮಾಡುವುದು? ಲೋಕದಲ್ಲಿಯೂ ಹೀಗೆ ಮಾತನಾಡುವುದಿದೆ. ಸತ್ತರ ಬೇನೆಯಿಂದ ಬಹಳ ಬಳಲುತ್ತಿದ್ದ, ಯಾವಾಗ ಓದೇನಪ್ಪ, ಯಾವಾಗ ಸತ್ತೇನಪ್ಪ ಅಂತ ಗೋಳಿಡುತ್ತಿದ್ದ, ಒಳಗೆ ವೇದನೆ ಇರುತ್ತದೆಯಲ್ಲ, ಪಾಪ ಹೋದ, ಅವ ಹೋದ, ಮುಕ್ತ ಆದ ಬಿಡು ಎಂದು ಹಗುರಾಗಿ ಆನಂದ ಪಡುತ್ತಾರೆ. ಆದರೆ ಒಂದು ದೃಷ್ಟಿಯಿಂದ ಅವನ ಮಾತು ಸರಿ. ಅವೇನು ಸುಳ್ಳೇನು? ಈ ಕಲ್ಯಾಣಪ್ಪವ್ರು ಹೇಳಿದ್ರಲ್ಲ, ಅವ್ರ ಪ್ರಕಾರ ಸರಿ. ಅಲ್ಲಿ ಮುಕ್ತಿ ಅನ್ನುವುದು ನಿಜವಾದ ಅರ್ಥ ಅವನಿಗೆ ಗೊತ್ತಿರುವುದಿಲ್ಲ. ಅವನಿಗೆ ಗೊತ್ತಿಲ್ಲ ಅದು ಮೋಕ್ಷ ಅಂತ ಯಾಕಂತಾರ, ಗೊತ್ತಿಲ್ಲ. ಗೊತ್ತಿಲ್ಲದಕ್ಕೆ ಅವ ಆ ಮಾತಾಡ್ತಾನಲ್ಲಿ. ಈಗ ನೀವು ಯಾವಾಗರೇ ಏನಾರೇ ಸಮಸ್ಯೆ ಬಗೆಹರಿತಂದ್ರೆ ಮೋಕ್ಷನ ಶಬ್ದ ನೀವು ಬಳಸ್ತೀರ ನೀವು? ಸಿದ್ಧಾಂತಿಗಳು ಆ ಶಬ್ದಕ್ಕೊಂದು ಉನ್ನತವಾದ ಅರ್ಥ ಇಟ್ಕೊಂಡಿರಿಲ್ಲ, ಒಂದು ಉನ್ನತವಾದ ಸ್ಥಾನಮಾನ ಕೊಟ್ಟಿರಿಲ್ಲ ಮೋಕ್ಷನ ಶಬ್ದಕ್ಕೆ. ಮನೆಗೆ ಯಾವ್ದಾರ ಒಂದು ಪ್ರಾಬ್ಲಮ್ ಸಾಲ್ವ್ ಆಯ್ತನ್ನ ಮೋಕ್ಷ ಅಂತೀರ ನೀವು? ಅನ್ನಂಗಿಲ್ಲ.
ಯಾಕಂದ್ರೆ ಆ ಶಬ್ದದ ಅರ್ಥ ನಿಮಗೆ ಗೊತ್ತದ, ಅದರ ಬೆಲೆ ಗೊತ್ತದ, ಅದಕ್ಕೊಂದು ಗೌರವ ಅದ ನಿಮ್ಮಲ್ಲಿ. ಅದಕ್ಕಲ್ಲಿ ಮುಕ್ತಿ ಅನ್ನೋದು ನಿಜವಾದ ಅರ್ಥ ಅವನಿಗೆ ಗೊತ್ತಿರುವುದಿಲ್ಲ. ಈ ರೋಗದಿಂದ, ವೇದನೆಯಿಂದ, ಈ ದುಃಖದಿಂದ ಮುಕ್ತನಾದವನು ಎಂದು ಅವನಿಗೆ ಹೇಳುವುದಿರುತ್ತದೆ. ಅದಕ್ಕೂ ಮುಕ್ತಿ ಅಂತಲೇ ಅನ್ನುತ್ತಾರೆ. ಆದರೆ ನಿಜವಾದ ಮುಕ್ತಿಯೇ ಬೇರೆ. ಅಲ್ಲಿ ಹೊಸದಾಗಿ ಏನನ್ನೂ ಉಂಟು ಮಾಡುವುದಿಲ್ಲ. ಇರುವ ವಸ್ತುಸ್ಥಿತಿಯೇ ಅದು. ಹೊಸದೇನೂ ಇಲ್ಲ. ಮೋಕ್ಷದ ಸ್ಥಿತಿ ಒಳಗೆ ಅದ ಎಲ್ಲ. ಅಷ್ಟು ತಿಳಿಲಾರ್ದಕ್ಕೆ ಅದು ಮೋಕ್ಷ ಬಂಧನ ಆಗಿ ಕುಂತದಷ್ಟೇ. ಹೊಸದೇನೇನು ಇಲ್ಲ. ಮೋಕ್ಷ ಎಂದರೆ ಹೊಸದಾಗಿ ಏನನ್ನು ಉಂಟು ಮಾಡುವುದಲ್ಲ. ಇರುವ ವಸ್ತು ಸ್ಥಿತಿಯೇ ಮೋಕ್ಷ. ಮೋಕ್ಷ ಅಂದ್ರೆ ಹೆಂಗ? ಹೊಸದೇನು ಮಾಡೋದಿಲ್ಲ. ಏನ್ ಆದ ಅದೇ ಮೋಕ್ಷ. ಇದ್ದದ್ದು ಮೋಕ್ಷನೇ ಆದ. ಸಾರೇ ಚೆಲ್ಲದೆ ಮುಕುತಿ ಅಂತ ಹಾಡ್ಯಾರಲ್ರಿ. ಗುರು ತೋರಿಸದಲ್ಲದೆ ಕಾಣಿಸದಲ್ಲ, ಸಾರೇ ಚೆಲ್ಲದೆ ಮುಕುತಿ. ಎಲ್ಲ ಕಡೆ ಮೋಕ್ಷನೇ ಆದ. ಹೆಂಗೆ ಎಲ್ಲ ಕಡೆ ಬ್ರಹ್ಮದನ ಅಂತ ಹೇಳ್ತೀವಿ, ಈ ಮೋಕ್ಷದ ವಿಷಯ ಬಂದಾಗ ಎಲ್ಲ ಕಡೆ ಮೋಕ್ಷನೇ ಅದ. ಮೋಕ್ಷ ಬಿಟ್ಟು ಏನೇನು ಇಲ್ಲ. ಇದ್ದ ಸ್ಥಿತಿನೇ ಮೋಕ್ಷದ ಸ್ಥಿತಿನೇ ಅದ. ಅಲ್ಲಿ ಮತ್ತೊಂದು ಹೊಸದೇನು ಮಾಡೋದಿಲ್ಲ, ಹೊಸದೇನು ತರೋದಿಲ್ಲ. ಖುಷಿ ಪಡ್ಲಕತ್ತೀರಾ? ಏನ್ ಸಂಕಟ ಅಲ್ಲಕತ್ತು? ಮಸ್ತದಲ್ರಿ ವಿಚಾರ. ಎಷ್ಟು ಎಂಜಾಯ್ಮೆಂಟ್ ಅದ ನೋಡ್ರಿ ಅದ್ರಿ. ಸದೇವ ಸೌಮ್ಯ ಇದಮಗ್ರ ಆಸೀತ್ ಏಕಂ ಏವಂ ಅದ್ವಿತೀಯಂ. ಏನಂದ್ರೆ ಬಿಡಂಗ್ ಫೋನ್ ಹಾಕ್ತೀನಿ.